ಅಲ್ಲಣ್ಣ ಇದು ರಾಯಚೂರು ಕರ್ನಾಟಕದಾಗ ಬರ್ತದಲ್ಲಣ್ಣ? ಹೌದಪ್ಪ. ಮತ್ತೆ ಇದು ಕನ್ನಡ ತೆಲುಗು ಹಿಂದಿದಾಗ ಅದಲ್ಲಣ್ಣ? ಯಪ್ಪ ನಮಗೆ ಜೀವ ತಿನ್ನಕ್ ನೀನೇ ಸಿಕ್ಕ ಇಲ್ಲ ನೋಡ್ಗ ಪುಣ್ಯಾತ್ಮ ಕೇಳು ನಮ್ಗೆ ಯಾಕೆ ಕಲ್ತಪ್ಪ ಜೀವ. ಬರ್ರಿ ಸರ್ ಇಲ್ಲಿ ಇದ್ರನ್ನ ನಾವು 3 ಭಾಷೆದಾಗ ಯಾಕೆ ಬರ್ದು ಅಂತಂದ್ರೆ ಇಲ್ಲಿ ಜೀವನ ಮಾಡ್ಬೇಕಾದ್ರೆ 3 ಭಾಷೆ ಗೊತ್ತಿರ್ಬೇಕ್ರಿ. ಹಿಂಗೆ ನೋಡಿದ್ರೆ ಕ್ಯಾಬೆ ಅಂತಾರ, ಹಿಂಗೆ ನೋಡಿದ್ರೆ ಏಮರ ಅಂತಾರ, ಸೀದಾ ನೋಡಿದ್ರೆ ತಿಂಡಿನ ಮೈಯಾಗಿನ ಅಂತ ಕೇಳ್ತಾರ್ರಿ. ಅದಕ್ಕೆ ಇಲ್ಲಿ ಜೀವನ ಮಾಡ್ಬೇಕಾದ್ರೆ ನಮಗೆ 3 ಭಾಷೆ ಬರ್ತಾವ್ರಿ. ಅವ್ರು ಯಾವ ಭಾಷೆದಾಗನ ಜಗಳ ತಕ್ಕಲಿ ತಯಾರು ನೋಡ್ರಿ ನಾವು. ಹಾಂ ಇಷ್ಟು ಹೇಳಿದ್ರೆ ಆಯ್ತಲ್ಲ ಕಡೆ ಎಂತವನಪ್ಪ ನೀನು ಬರೇ ಜಗಳ ಆಡೋದೇ ಹೇಳು. ಎಲ್ಲಿ ಹೊಂಟಿದ್ವಿ? ನಡ್ಕೊಂಡು ಎಲ್ಲಿಗೆ ಹೋಗ್ತಾರ ದೊಡ್ಡ ಗಂಟಿನ ಶಿವ. ಯಜಮಾನ ನಾವು ಪಂಚಾಯತ್ಲಿಂದ ಬಂದಿವಪ್ಪ. ಸರ್ಕಾರ ಮನಿಗೊಂದು ಶೌಚಾಲಯ ಅಂತ ಮನಿಗೊಂದು ಶೌಚಾಲಯ ಕಡಿಸಿಕೊಟ್ಟಿವಿ, ಆದ್ರೂ ಇನ್ನು ಹೊರಗೋಗೋದು ಬಿಟ್ಟಿಲ್ಲ ಅಂದೇನು. ಅಲ್ಲಪ್ಪ ಯಪ್ಪ ನಮಗ ಸಣ್ಣವ್ರಿದ್ದಾಗಲಿಂದ ಹೊರಗೆ ಕುಂತ್ಕಂತ ಬಂದಿವಿ. ಈಗ ರೂಮ್ ಕಡಿಸ್ಕೊಟ್ರಿ ಇಲ್ಲ ಅಂತ ಅನ್ನೋದಲ್ಲ, ಅದರ ಕುಂತ್ರು ಉದ್ರ ಗಡ್ಡಿದಂಗ ತೋಮಾರ ಅದಲ್ದ ಮತ್ತೆ ನಮಗ ಡ್ಯಾಮ ಕಡಿಸ್ಕೊಂಡ್ರೆ ಬರ್ತದಪ್ಪ. ಯಪ್ಪ ಏನು ಮಾಡೋದು? ಅಲ್ಲಪ್ಪ ಯಪ್ಪ ಮನಿ ಮುಟ್ಟದ್ರಾಗ ತುರ್ತುಬದ ಮಾರ ಏನಾರ ಆಗಿತ್ತಂದ್ರೆ. ಅರೆ ಸಾಬ್ ಹೆಂಗ್ ನಡ್ದಪ್ಪ ಗಿರಕಿ? अरे क्या भैया उधर तो लोड़ी मकड़ तो बहुत किरकिरा है. आता हूँ उधर बजी खाता हूँ जाता हूँ. क्या होना साहब? ಸಾಬು 2 ಗೋಟ್ ಫ್ಯಾಕ್ ಸಿಗರೇಟ್ ಒಂದು ಕಟ್ಪೆಟ್ಟಿ ಕೊಡಪ್ಪ ಸಾಬು. अरे लेवो साहब. ಎಷ್ಟಾಯ್ತಪ್ಪ ಸಾಬ್ ಇದು? 21 दे 21. क्या करते साहब? ನೀವೇಂದ್ರಲ್ರಿ ಕಿಸ್ ಕೊಡಂತೇಳಿ? 21 बोले तो 21 ರೂಪಾಯಿ ಬಾಲ ಕೊಡಕ್ ಬರ್ತಾವ. 21 ರೂಪಾಯಿ ಅಂದ್ರೆ ಸರ್ ಹಾ ಬಂದೆ ಸರ್, ಒಂದು ಅರ್ಧ ಗಂಟೆಗೆ ಬಂದೆ ಸರ್. ಮಗನ ಏನಪ್ಪ ನಿದು? ಮಗನೇ ಏನಿಲ್ಲಪ್ಪ, ಯಾಕೇನು ಬೆಳಗಿನಿಂದ ಎದೆ ಚುಚ್ಚಕತ್ತದ, ಸ್ವಲ್ಪ ದವಾಖಾನಿಗನ ಕರ್ಕೊಂಡು ಹೋಗು ಮಗನೇ. ಅಪ್ಪ ಆಫೀಸ್ನಾಗ ನೋಡಿದ್ರೆ ಬಾಸ್ ಅವ್ರ ಕಿರಿಕಿರಿ, ಮನೆಗೆ ನೋಡಿದ್ರೆ ನಿಂದ ಕಿರಿಕಿರಿ, ಯಾವ್ದೊಂದು ಸಹಿಸಮ್ ನಾವು. ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತೀನಿ. ಮಗನೇ ಇವತ್ತನ ಪರಿಸ್ಥಿತಿಗೆ ಆದೇನಪ್ಪ, ಸ್ವಲ್ಪ ಎದೆ ಬಾಳ ಚುಚ್ಚಕತ್ತದ, ಅದಕ್ಕೆ ಇವತ್ತಿಗೆನ ಕರ್ಕೊಂಡು ಹೋಗ್ತಾನೆ ದವಾಖಾನಿಗೆ ಅಂತ ಮಾಡಿದ್ದೆ. ಆಫೀಸ್ ಮೀಟಿಂಗ್ ಸಲುವಾಗಿ ಬೆಂಗಳೂರಿಗೆ ಹೊಂಟಿನಿ, 2 ದಿನ ಲೇಟ್ ಆಗ್ತದ ಅಂತ ಪರಿ ಸತ್ತ ಹೋಗ್ತಿದ್ದೇನು. 2 ದಿನ ಆಯ್ತದ, ಬಂದ್ಮೇಲೆ ತೋರಿಸ್ತೀನಿ. ನಮ್ಮಪ್ಪ ದಿನ ಮಾತಾಡ್ತಿದ್ದ, ಇವತ್ತಾಕೆ ಮಾತಾಡೋ? ಅಪ್ಪ ಅಪ್ಪ ಅಪ್ಪ. ಮೈ ಡಿಯರ್ ಪಪ್ಪ, ನಿಮ್ಮ ಹತ್ರ ಕಲಿಬೇಕಾಗಿರೋದು ತುಂಬಾನೇ ಇದೆ. ನೀವು ಹೇಳ್ಕೊಳ್ದೇ ಇರೋ ಅಷ್ಟು ನೋವು, ಮಾಡಿರೋ ಅಷ್ಟು ಸ್ಯಾಕ್ರಿಫೈಸಸ್, ಮನೆ ಜವಾಬ್ದಾರಿ, ಸಂಪಾದನೆ ಮಾಡಕ್ಕೆ ಪಟ್ಟಿರೋ ಕಷ್ಟ, ಇಷ್ಟು ವರ್ಷ ಆದ್ರೂ ಕೂಡ ಯಾಕೆ ನಿಮ್ಗೆ ತುಂಬಾನೇ ಕಮ್ಮಿ ಫ್ರೆಂಡ್ಸ್ ಅಂತ ಒಂದೊಂದಾಗಿ ಅರ್ಥ ಆಗ್ತಿದೆ. ಸಮಾಜದಲ್ಲಿ ನಿಮಗಿರೋ ಗೌರವ, ಅದಕ್ಕೋಸ್ಕರ ನೀವು ಪಟ್ಟಿರೋ ಶ್ರಮ, ನೀವು ಅವತ್ ಸಫರ್ ಆಗಿರೋ ನೋವೆಲ್ಲ ನನಗಿವತ್ತು ನೀತಿ ಪಾಠ ಆಗಿದೆ. ನೀವು ಕಣ್ಣೀರು ಹಾಕೋ ಸಿಚುವೇಶನ್ ಬಂದಾಗ್ಲೂ ಕೂಡ ನನ್ನ ಕಣ್ ಮುಂದೆ ಸ್ಟ್ರಾಂಗ್ ಆಗಿದ್ರಿ. ನನ್ನ ಫ್ಯೂಚರ್ ಚೆನ್ನಾಗಿರ್ಬೇಕಂತ ನಿಮ್ಮ ಫ್ಯೂಚರ್ನ ದುಡಿಯೋದ್ರಲ್ಲೇ ಕಳೆದ್ಬಿಟ್ರಿ. ಪ್ರೀತಿ ತೋರಿಸ್ಬೇಕಂತ ಎಷ್ಟೇ ಅನ್ಸಿದ್ರು ಕೂಡ ನಾವು ಬುದ್ಧಿ ಕಲೀಲಿ ಅಂತ ನಮ್ಮ ಮುಂದೆ ಸ್ಟ್ರಿಕ್ಟ್ ಫಾದರ್ ಆಗೇ ಇದ್ರಿ. ದುಡ್ಡಿನ ಬೆಲೆ, ಟೈಮ್, ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ರಿ. ನನ್ನ ಖುಷಿನೇ ನಿಮ್ಗೆ ಮುಖ್ಯ ಆದಾಗ ನೀವು ದುಡ್ಡಿನ ಮುಖ ನೋಡ್ಲಿಲ್ಲ.